ಭಾರತದಲ್ಲಿ ರಣಮಳೆ ಆರ್ಭಟ ಮುಂದುವರೆದಿದೆ. ಹಿಮಾಚಲದಲ್ಲಿ ಅಪಾಯವನ್ನ ಮೀರಿ ಹರಿತಾ ಇರುವಂತದ್ದು ನದಿ. ಹಿಮಾಚಲ ಪ್ರದೇಶದಲ್ಲಿ ರೌದ್ರಾವತಾರವನ್ನ ತಾಳಿದೆ ಬಿಯಾಸ್. ಉತ್ತರ ಭಾರತದಲ್ಲಿ ರಣಮಳೆಯ ಅವಾಂತರ ಜೋರಾಗಿದೆ. ಮತ್ತಷ್ಟು ಮಳೆರಾಯಿನ ಆರ್ಭಟ ಹೆಚ್ಚಾಗಿದೆ. ಅಪಾಯ ಮಟ್ಟವನ್ನ ಮೀರಿ ಹರಿತಾ ಇವೆ ನದಿಗಳು ಹಿಮಾಚಲದಲ್ಲಿ. ಹಿಮಾಚಲ ಪ್ರದೇಶದಲ್ಲಿರುವಂತಹ ಬಿಯಾಸ್ ರೌದ್ರಾವತಾರವನ್ನ ತಾಳಿ ಹರಿತಾ ಇದೆ. ಮುಳುಗುವ ಹಂತದಲ್ಲಿ ಮಂಡಿ ಜಿಲ್ಲೆಯ ಪ್ರದೇಶಗಳು ಇವೆ. ಬೋರ್ಗರಿದು ಹರಿತಾ ಇದೆ ಬಿಯಾಸ್ ನದಿ. ಉತ್ತರ ಭಾರತದಲ್ಲಿ ಬಹಳ ದೊಡ್ಡದಾದಂತಹ ನದಿಗಳನ್ನ ನಾವು ಕಾಣಬಹುದು. ಗಂಗಾ, ಯಮುನಾ, ಗೋದಾವರಿ ಈ ರೀತಿಯಾಗಿ ಅವೆಲ್ಲ ಕೂಡ ಮೈದುಂಬೆ ಹರಿತವೆ. ಅಲಕನಂದ ಸಾಕಷ್ಟು ನದಿಗಳಿಗೆ ಜೀವಕಳೆ ಬಂದಿದೆ. ಜೀವಕಳೆ ಅಂದ್ರೆ ಯಾವ ರೀತಿ? ಪ್ರಳಯದ ರೀತಿಯಲ್ಲಿ ಉಕ್ಕಿ ಹರಿತಾ ಇರುವಂತದ್ದು. ದೇವಾಲಯಗಳೆಲ್ಲ ಕೂಡ ನೀರಿನಿಂದ ಆವೃತವಾಗಿವೆ. ಒಂದು ಕಡೆ ಗಮನಿಸ್ತಾ ಇರಬಹುದು ನೀವು, ಬಿಯಾಸ್ ನದಿ ಇದು ಮೈದುಂಬಿ ಹರಿತಾ ಇರುವಂತದ್ದು. ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಸುತ್ತಮುತ್ತಲ ಗ್ರಾಮಗಳಿಗೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಹಾಗೆ ಗ್ರಾಮಸ್ಥರನ್ನ ಕೂಡ ಸುರಕ್ಷಿತ ಪ್ರದೇಶಕ್ಕೆ ರವಾನೆ ಮಾಡಲಾಗಿದೆ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಕುಂಭದ್ರೋಣ ಮಳೆಯಿಂದ ಉತ್ತರ ಭಾರತದ ಜನ ತತ್ತರಿಸಿ ಹೋಗಿದ್ದಾರೆ. ಅಲ್ಲಿರುವಂತಹ ಸಾಕಷ್ಟು ಗ್ರಾಮಗಳೆಲ್ಲ ಕೂಡ ನೀರಿನಿಂದ ಕೊಚ್ಚಿಕೊಂಡು ಹೋಗಿವೆ. ಎಷ್ಟೋ ಜನ ಕಾಣೆಯಾಗಿದ್ದಾರೆ. ಉತ್ತರ ಭಾರತದಲ್ಲಿ ರಣಮಳೆಯಿಂದ ಪ್ರತಿ ಒಂದು ನದಿಯಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಈ ಹಿಂದೆ ಕೂಡ ಯಾವ ಮಟ್ಟಿಗೆ ಇದ್ದಕ್ಕಿದ್ದ ಹಾಗೆ ಪ್ರವಾಹ ಸೃಷ್ಟಿಯಾಗಿತ್ತು ಅನ್ನುವಂಥದ್ದನ್ನ ಒಮ್ಮೆ ನಾವು ನೆನೆದುಕೊಳ್ಬೇಕಾಗುತ್ತೆ. ಗಂಗೆ ಇದ್ದಕ್ಕಿದ್ದ ಹಾಗೆ ಉಕ್ಕಿ ಹರಿದಿದ್ಲು. ಈಗ ಬಿಯಾಸ್, ಅಲಕನಂದ ಪ್ರಮುಖ ನದಿಗಳೆಲ್ಲವೂ ಕೂಡ ಉಕ್ಕಿ ಹರಿತಾ ಇವೆ.